ನಿಜವಾದ ಯಶಸ್ಸು. ಕಲಬುರಗಿ, ನವೆಂಬರ್ 22, 2025. ಅತ್ಯಂತ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆ ಆಗಿರುವ ನಾರಾಯಣ ಹೆಲ್ತ್ ಸಿಟಿಯು ಸಾಮಾನ್ಯವಾಗಿ ಹದಿಹರೆಯದ ಹುಡುಗಿಯರಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಮತ್ತು ಕಡಿಮೆ ಪರಿಗಣಿಸಲ್ಪಟ್ಟಿರುವ ಹಾಗೂ ಪೂರ್ತಿ ಗುಣಪಡಿಸಬಹುದಾದ ಕ್ಯಾನ್ಸರ್ ಗುಂಪುಗಳಲ್ಲಿ ಒಂದಾಗಿರುವ ಅಂಡಾಶಯದ ಜರ್ಮ್ಸೆಲ್ ಗಡ್ಡೆಗಳ ಓವೇರಿಯನ್ ಜರ್ಮ್ಸೆಲ್ ಟ್ಯೂಮರ್ಸ್ OGCT ಸಮಸ್ಯೆಗೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡಿರುವ ಸಕಾರಾತ್ಮಕ ಕಥೆಗಳನ್ನು ಹಂಚಿಕೊಂಡು ಈ ಕುರಿತು ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದೆ. ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೆಂಗಳೂರು ನಾರಾಯಣ ಹೆಲ್ತ್ ಸಿಟಿಯ ಗೈನಕಾಲಜಿಕ್ ಆನ್ಕೊಲಾಜಿ ವಿಭಾಗದ ಸೀನಿಯರ್ ಕನ್ಸಲ್ಟೆಂಟ್ ಮತ್ತು ಕ್ಲಿನಿಕಲ್ ಲೀಡ್ ಡಾ. ರೋಹಿತ್ ರಘುನಾಥ್ ರಾನಡೆ ಅವರು, ಭರವಸೆ ಮತ್ತು ಗುಣಪಡಿಸುವಿಕೆ, ಅಂಡಾಶಯದ ಜರ್ಮ್ಸೆಲ್ ಗೆಡ್ಡೆಗಳ ಕುರಿತು ತಿಳುವಳಿಕೆ ಎಂಬ ಅಭಿಯಾನದ ಬಗ್ಗೆ ವಿವರವಾಗಿ ತಿಳಿಸಿದರು. ಕಲಬುರಗಿ, ಬೀದರ್, ವಿಜಯಪುರ, ಬಿಜಾಪುರ, ಬಾಗಲಕೋಟೆ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳ ರೋಗಿಗಳು ಯಶಸ್ವಿಯಾಗಿ ಚಿಕಿತ್ಸೆ ಪಡೆದು ಉತ್ತಮ ರೀತಿಯಲ್ಲಿ ಜೀವನ ನಡೆಸುತ್ತಿರುವ ಕಥೆಗಳನ್ನು ಹಂಚಿಕೊಂಡರು. ಸಮಯಕ್ಕೆ ಸರಿಯಾಗಿ ರೋಗ ಪತ್ತೆ, ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆ ಮತ್ತು ಬಹುವಿಧ ತಂಡದಿಂದ ಕ್ಯಾನ್ಸರ್ ಚಿಕಿತ್ಸೆಗಳು ಕ್ಯಾನ್ಸರ್ ಜಯಿಸಲು ಮತ್ತು ಗರ್ಭಧಾರಣಾ ಸಾಮರ್ಥ್ಯ ಉಳಿಸಿಕೊಂಡು ಗುಣಮಟ್ಟದ ಜೀವನ ನಡೆಸಲು ಹೇಗೆ ನೆರವಾಯಿತು ಎಂಬುದನ್ನು ಈ ಪ್ರಕರಣಗಳು ತಿಳಿಸಿಕೊಟ್ಟಿವೆ. ಈ ಕುರಿತು ಮಾತನಾಡಿದ ಡಾ. ರೋಹಿತ್ ಅವರು, ಜೀವ ಉಳಿಸುವ ಮೊದಲ ಹೆಜ್ಜೆ ಎಂದರೆ ಜಾಗೃತಿ ಮೂಡಿಸುವುದು. ಆದರೆ ಬಹಳಷ್ಟು ಯುವತಿಯರು ಕೆಲವು ಅಂಡಾಶಯದ ಗಡ್ಡೆಗಳು ಪೂರ್ತಿಯಾಗಿ ಗುಣವಾಗಬಹುದು ಮತ್ತು ಸರಿಯಾದ ಸಮಯಕ್ಕೆ ತಜ್ಞರ ಚಿಕಿತ್ಸೆ ಪಡೆದರೆ ಮಕ್ಕಳನ್ನು ಪಡೆಯುವ ಸಾಮರ್ಥ್ಯವನ್ನು ಉಳಿಸಿಕೊಳ್ಳಬಹುದು ಎಂಬುದನ್ನು ಅರಿತಿಲ್ಲ. ಆದ್ದರಿಂದ ಯಾವುದೇ ಅನುಮಾನ ಬಂದೊಡನೆ ತಕ್ಷಣ ಡಾಕ್ಟರನ್ನು ಭೇಟಿ ಮಾಡಿ ಎಂದು ಹೇಳಿದರು. ಅಂಡಾಶಯದ ಜರ್ಮ್ಸೆಲ್ ಗಡ್ಡೆಗಳು ಒಟ್ಟು ಅಂಡಾಶಯ ಕ್ಯಾನ್ಸರ್ಗಳಲ್ಲಿ ಕೇವಲ 0.2 ರಿಂದ 3% ಮಾತ್ರ ಇದೆಯಾದರೂ ಯುವ ಜನರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಹೊಟ್ಟೆ ನೋವು, ಊತ, ತ್ವರಿತವಾಗಿ ದೊಡ್ಡದಾಗುವ ಗಡ್ಡೆ ಇತ್ಯಾದಿ ಲಕ್ಷಣಗಳು ಕಂಡು ಬಂದರೂ ಬಹಳಷ್ಟು ಮಂದಿ ಅದನ್ನು ಕಡೆಗಣಿಸುತ್ತಾರೆ. ಇದರಿಂದ ರೋಗ ನಿರ್ಣಯ ತಡವಾಗುತ್ತದೆ. ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಆರಂಭಿಕ ಹಂತದ ರೋಗ ನಿರ್ಣಯ, ಗರ್ಭಧಾರಣಾ ಸಾಮರ್ಥ್ಯ ಉಳಿಸುವ ಶಸ್ತ್ರಚಿಕಿತ್ಸೆ ಮತ್ತು ಆಧುನಿಕ ಕೀಮೋಥೆರಪಿ ಚಿಕಿತ್ಸೆ ಪಡೆದು ಉತ್ತರ ಕರ್ನಾಟಕದ ಅನೇಕ ಯುವತಿಯರು ಅತ್ಯುತ್ತಮ ಫಲಿತಾಂಶ ಪಡೆದಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ವೈದ್ಯರು ಹಂಚಿಕೊಂಡ ನಿಜ ಕಥೆಗಳು. ಡಾ. ರೋಹಿತ್ ರಾನಡೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಸಮಯಕ್ಕೆ ಸರಿಯಾದ ಚಿಕಿತ್ಸೆಯಿಂದ ಪೂರ್ತಿ ಗುಣವಾದ ಕೆಲವು ಪ್ರಕರಣಗಳನ್ನು ಉದಾಹರಿಸಿದರು. ಪ್ರಕರಣ 1, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯ ನಂತರ ತಾಯಿಯಾದ 21 ವರ್ಷದ ಯುವತಿ. ಹೊಸತಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಯುವತಿಯೊಬ್ಬರಲ್ಲಿ ದೊಡ್ಡ ಮಿಶ್ರ ಜರ್ಮ್ಸೆಲ್ ಗಡ್ಡೆ ಪತ್ತೆಯಾಯಿತು. ಅವರಿಗೆ ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಗರ್ಭಧಾರಣಾ ಸಾಮರ್ಥ್ಯ ಉಳಿಸುವ ಆನ್ಕೊಲಾಜಿಕಲ್ ಶಸ್ತ್ರಚಿಕಿತ್ಸೆ ಮತ್ತು ನಂತರ ಕೀಮೋಥೆರಪಿ ಒದಗಿಸಲಾಯಿತು. ಶಸ್ತ್ರಚಿಕಿತ್ಸೆ ಬಳಿಕ ಅವರು ವೇಗವಾಗಿ ಚೇತರಿಸಿಕೊಂಡರು. ಈಗ ಆಕೆ ಕ್ಯಾನ್ಸರ್ ಮುಕ್ತರಾಗಿದ್ದಾರೆ ಮತ್ತು ನೈಸರ್ಗಿಕವಾಗಿ ಗರ್ಭ ಧರಿಸಿ ಒಬ್ಬ ಮುದ್ದಾದ ಮಗುವಿನ ತಾಯಿಯೂ ಆಗಿದ್ದಾರೆ. ಯುವತಿಯರಲ್ಲಿ ಕ್ಯಾನ್ಸರ್ ಇದ್ದರೂ ತಜ್ಞ ಶಸ್ತ್ರಚಿಕಿತ್ಸೆಯಿಂದ ಜೀವ ಮತ್ತು ಮಾತೃತ್ವ ಎರಡನ್ನೂ ಉಳಿಸಬಹುದು ಎಂಬುದಕ್ಕೆ ಇದೊಂದು ಶಕ್ತಿಶಾಲಿ ಉದಾಹರಣೆಯಾಗಿದೆ. ಪ್ರಕರಣ 2, ರೋಬೋಟಿಕ್ ಶಸ್ತ್ರಚಿಕಿತ್ಸೆಯಿಂದ ಅಪರೂಪದ ಕ್ಯಾನ್ಸರ್ ಗೆದ್ದ 28 ವರ್ಷದ ಮಹಿಳೆ. ಈ 28 ವರ್ಷದ ಯುವತಿಯಲ್ಲಿ ಡೆರ್ಮಾಯ್ಡ್ ಸಿಸ್ಟ್ನೊಳಗೆ ಅತ್ಯಂತ ಅಪರೂಪದ ಪೂರ್ಲಿ ಡಿಫರೆನ್ಶಿಯೇಟೆಡ್ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಎಂಬ ಕ್ಯಾನ್ಸರ್ ಪತ್ತೆಯಾಯಿತು. ರೋಬೋಟಿಕ್ ಸಹಾಯದಿಂದ ರಿಸ್ಟೇಜಿಂಗ್ ಶಸ್ತ್ರಚಿಕಿತ್ಸೆ, ಲಿಂಫ್ ನೋಡ್ ತೆಗೆಯುವಿಕೆ ಮತ್ತು ಒಮೆಂಟೆಕ್ಟಮಿ ಚಿಕಿತ್ಸೆ ಒದಗಿಸಲಾಯಿತು. ನಂತರ ಕೀಮೋಥೆರಪಿ ನೀಡಲಾಯಿತು. ಈ ಅತ್ಯಾಧುನಿಕ ಚಿಕಿತ್ಸೆಯ ಮೂಲಕ ಸುರಕ್ಷಿತವಾಗಿ ಗಡ್ಡೆ ತೆಗೆಯಲಾಯಿತು ಮತ್ತು ಅವರು ತುಂಬಾ ಬೇಗ ಚೇತರಿಸಿಕೊಂಡರು. ಈಗ ಆಕೆ ಕ್ಯಾನ್ಸರ್ ಮುಕ್ತರಾಗಿದ್ದಾರೆ ಮತ್ತು ಸಂಪೂರ್ಣವಾಗಿ ಆರೋಗ್ಯಕರವಾಗಿ ಜೀವನ ನಡೆಸುತ್ತಿದ್ದಾರೆ. ಈ ಕುರಿತು ಡಾ. ರೋಹಿತ್ ರಾನಡೆ ಅವರು, ಈ ಪ್ರಕರಣಗಳು ನಿಖರ ಶಸ್ತ್ರಚಿಕಿತ್ಸೆ, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ವೈಯಕ್ತೀಕರಿಸಿದ ಚಿಕಿತ್ಸೆಯನ್ನು ಒಟ್ಟುಗೂಡಿಸಿ ನಡೆಸಿದ ಅಂತರ್ಶಿಸ್ತೀಯ ಆರೈಕೆಯ ಶಕ್ತಿಯನ್ನು ತೋರಿಸುತ್ತವೆ ಎಂದು ಹೇಳಿದರು. ಉತ್ತರ ಕರ್ನಾಟಕದಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಲಭ್ಯತೆ ಸುಲಭ. ಡಾ. ರೋಹಿತ್ ರಾನಡೆ ಮತ್ತು ನಾರಾಯಣ ಹೆಲ್ತ್ ತಂಡವು ಈಗಾಗಲೇ ಕಲಬುರಗಿ ಮತ್ತು ರಾಯಚೂರಿನಲ್ಲಿ ಔಟ್ರೀಚ್ OPD ಸೇವೆಗಳನ್ನು ನಡೆಸುತ್ತಿದ್ದು, ಈ ಮೂಲಕ ಕ್ಯಾನ್ಸರ್ ಚಿಕಿತ್ಸೆಯನ್ನು ಸುಲಭವಾಗಿ ದೊರಕುವಂತೆ ಮಾಡಿದೆ. ಅಂಡಾಶಯದ ಗೆಡ್ಡೆ ಅಥವಾ ಸಂಬಂಧಿತ ಲಕ್ಷಣಗಳಿರುವ ಮಹಿಳೆಯರಿಗೆ ಸಮಯಕ್ಕೆ ಸರಿಯಾಗಿ ಸೂಕ್ತ ಪರೀಕ್ಷೆ, ರೆಫರಲ್ ಮತ್ತು ಫಾಲೋ ಅಪ್ ಸಿಗುವಂತೆ ಮಾಡುತ್ತಿದೆ. ಈ ಕುರಿತು ಕುಟುಂಬಗಳಲ್ಲಿ ಜಾಗೃತಿ ಮೂಡಿಸುವುದು, ತ್ವರಿತವಾಗಿ ವೈದ್ಯಕೀಯ ಸಹಾಯ ಪಡೆಯಲು ಪ್ರೇರೇಪಿಸುವುದು, ಯುವತಿಯರಲ್ಲಿ ಬರುವ ಕ್ಯಾನ್ಸರ್ಗಳನ್ನು ಸರಿಯಾದ ತಜ್ಞತೆಯಿಂದ ಪೂರ್ತಿ ಗುಣಪಡಿಸಬಹುದು ಎಂಬ ವಿಶ್ವಾಸ ತುಂಬುವುದು ಇತ್ಯಾದಿ ಉದ್ದೇಶಗಳಿಂದ ಈ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ. Most common cancer and total in a year one sala around 25 to 35,000 new cases ಇದೆ. Now maximum cases will come in advanced stage, either 3 stage ಅಥವಾ 4 stage ಇದೆ. ಸೊ ಪ್ರೀವಿಯಸ್ಲಿ ಕ್ಯಾನ್ಸರ್ಗೆ ಟೋಟಲ್ 4 ಸ್ಟೇಜಸ್ ಇದೆ. ಒಂದು 2 ಅದು ಅರ್ಲಿ ಸ್ಟೇಜ್ ಇದೆ,
ಥರ್ಡ್ ಫೋರ್ತ್ ಅದು ಅಡ್ವಾನ್ಸ್ ಸ್ಟೇಜ್. Now, maximum cases will come in advanced stage, either third stage ಅಥವಾ ಮೂರ್ stage. Now, previously ಈ ಕಂಡೀಷನ್ಗೆ ಆ್ಯಕ್ಚುಲಿ ಆ್ಯಕ್ಟಿವ್ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇಲ್ಲ. ಮೋಸ್ಟ್ಲಿ ಪೇಷಂಟ್ಸ್ ವೇರ್ ಓನ್ಲಿ ಆಫರ್ಡ್ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್. ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಮೀನ್ಸ್ ಅದು ಕ್ಯೂರ್ ಚಾನ್ಸಸ್ ತುಂಬ ಕಮ್ಮಿ ಇದೆ. ಇಟ್ಸ್ ಓನ್ಲಿ विथ सिम्टोमेटिक बेनिफिट, मतलब उसमें क्योर के हिसाब से हम नहीं देखते. बट अभी क्या है, विथ डे एंड डे ಅದು ರಿಸರ್ಚ್ ಒಳ್ಳೆ ಜಾಸ್ತಿ ಇದೆ, ಟೆಕ್ನಾಲಜಿ ಹ್ಯಾಸ್ ಡೆವಲಪ್ಡ್ ಅ ಲಾಟ್. ಸೊ ಈ ಪ್ರಕಾರ ಕ್ಯಾನ್ಸರ್ ಆಲ್ಸೋ ವಿ ಆಫರ್ ಟ್ರೀಟ್ಮೆಂಟ್ಸ್ ವಿತ್ ಕ್ಯೂರೇಟಿವ್ ಇಂಟೆಂಟ್. ಅದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಪ್ರೀವಿಯಸ್ಲಿ ಕ್ಯಾನ್ಸರ್ಗೆ ವಯಸ್ಸು ಪೇಷಂಟ್ಸ್ ಜಾಸ್ತಿ ಇದೆ, 50+, 60+ ಪೇಷಂಟ್ಸ್ಗೆ ಅದು ಇನ್ಸಿಡೆನ್ಸ್ ಜಾಸ್ತಿ ಇದೆ. ಬಟ್ ಡೇ ಬೈ ಡೇ ಈ ಕ್ಯಾನ್ಸರ್ ಪ್ರಕಾರ ಯಂಗ್ ಪೇಷಂಟ್ಸ್ಗೆ ತುಂಬ ಜಾಸ್ತಿ ಇದೆ. ಸೊ ಅಂಡಕೋಶ ಕ್ಯಾನ್ಸರ್ಗೆ ಬ್ರಾಡ್ಲಿ ಅದು 2 ಟೈಪ್ಸ್ ಇದೆ. ಒಂದು ಅದು ಇಪಿಥೆಲಿಯಲ್ ಓವೇರಿಯನ್ ಕ್ಯಾನ್ಸರ್, ಮತ್ತು ಮೋಸ್ಟ್ ಕಾಮನ್ ಟೈಪ್. ಈ ಕಂಡೀಷನ್ಗೆ ಸ್ವಲ್ಪ ವಯಸ್ಸ ಪೇಷಂಟ್ಸ್ ಜಾಸ್ತಿ ಇದೆ, 40+ ಪೇಷಂಟ್ಸ್, 40+ ಇಯರ್ಸ್, 50+ ಇಯರ್ಸ್ ಅದು ಇನ್ಸಿಡೆನ್ಸ್ ಜಾಸ್ತಿ ಇದೆ. ಬಟ್ ಒಂದು ಸೆಕೆಂಡ್ ಟೈಪ್ ಮೋಸ್ಟ್ ಕ್ಯಾನ್ಸರ್ ಇದೆ, ಅದು ಜರ್ಮ್ ಸೆಲ್ ಟ್ಯೂಮರ್. ಅದು ಜರ್ಮ್ ಸೆಲ್ ಟ್ಯೂಮರ್ ಮೋಸ್ಟ್ ಕಾಮನ್ ಇನ್ ಯಂಗ್ ಪೇಷಂಟ್ಸ್. ಅದು 15 ಇಯರ್ಸ್, 20 ಇಯರ್ಸ್, ಅಂಡರ್ 30 ಇಯರ್ಸ್ಗೆ ಜಾಸ್ತಿ ಕಾಮನ್ ಇನ್ಸಿಡೆನ್ಸ್ ಇದೆ. ನಾವು in such situations it is important because these are all young patients. Young patients उसमें एक there is also an aspect of fertility, that is their ability to bear children. So in such situations previously what they were doing is the treatment was removal of ಅದು ಗರ್ಭಕೋಶ ಅದು ರಿಮೂವ್ ಮಾಡ್ತೀವಿ, ಅಂಡಕೋಶ ರಿಮೂವ್ ಮಾಡ್ತೀವಿ. In such situations ಪ್ರೆಗ್ನೆನ್ಸಿಗೆ ಚಾನ್ಸ್ ಇಲ್ಲ, I mean there is no chance of pregnancy. But now because of better science and research, ಸ್ವಲ್ಪ conservative treatment or fertility sparing treatment, मतलब in that sense ಅದು ಟ್ರೀಟ್ಮೆಂಟ್ ತಗೊಳ್ತೀವಿ ಬಟ್ ಗರ್ಭಕೋಶ ಅದು ರಿಮೂವ್ ಮಾಡಿಲ್ಲ, और ಅಂಡಕೋಶ ಒಂದೇ ಸೈಡಲ್ಲಿ ರಿಮೂವ್ ಮಾಡ್ತೀವಿ, ಅದು ಬೇರೆ ಸೈಡಲ್ಲಿ ಅಂಡಕೋಶ ರಿಮೂವ್ ಮಾಡಿಲ್ಲ. ಸೊ ದ್ಯಾಟ್ ಆಫ್ಟರ್ ಟ್ರೀಟ್ಮೆಂಟ್, ದೆನ್ ಟ್ರೀಟ್ಮೆಂಟ್ ಆದಮೇಲೆ ಅದು ಪ್ರೆಗ್ನೆನ್ಸಿ ಚಾನ್ಸ್ ಇದೆ. ಸೊ ದೇರ್ ಹ್ಯಾಸ್ ಬಿನ್ ಲಾಟ್ ಆಫ್ ಗುಡ್ सक्सेस रेट इन दैट, एंड दैट इज़ व्हाट वी वांट टू हाईलाइट कि पहले कैसे था कि अगर कैंसर एक बार हो गया तो मतलब पूरा सर्जरी करना पड़ेगा, उसके बाद प्रेगनेंसी का कोई चांस नहीं है. ऐसे नहीं है अभी. ट्रीटमेंट इज़ डेफिनेटली देयर, एंड पूरा कैंसर का ट्रीटमेंट होने के बाद ಅದು ಸರ್ಜರಿ ಆದಮೇಲೆ, ಕೀಮೋಥೆರಪಿ ಆದಮೇಲೆ ಪ್ರೆಗ್ನೆನ್ಸಿಗೆ ತುಂಬ ಚಾನ್ಸ್ ಇದೆ. ಆ್ಯಂಡ್ ಇಟ್ ಕ್ಯಾನ್ ಬಿ ಅ ನ್ಯಾಚುರಲ್ ಪ್ರೆಗ್ನೆನ್ಸಿ. ಅದು IVF ಥರ चांस मतलब सब केसेस में IVF का चांस नहीं है, नेचुरल प्रेगनेंसी में भी जा सकते हैं. दिस इज़ वन एस्पेक्ट विच वी वांट टू हाईलाइट. Second aspect, as I said previously, adu fourth stage cancer adu treatment were not offered. Like adu only palliative treatment, means only painkiller tagontivi, adu symptomatic treatment tagontivi. But now stage 4 cancers adu active treatment tagontivi. So it is always a combination of chemotherapy plus surgery. Now surgery ಸ್ವಲ್ಪ ದೊಡ್ಡ ಸರ್ಜರಿ ಇದೆ. It is called as cytoreductive surgery in HIPEC. Around 6 to 8 hours ಅದು ಈ ಸರ್ಜರಿ ಆಗೋದು. ವಿ ರಿಮೂವ್ ಆಲ್ ದ ಟ್ಯೂಮರ್ ಟಿಶ್ಯೂ ಎಲ್ಲ ರಿಮೂವ್ ಮಾಡ್ತೀವಿ. ಸೇಮ್ ಟೈಮ್ ಒಳಗಡೆ ಹೊಟ್ಟೆಯಲ್ಲಿ ಕೀಮೋಥೆರಪಿ ಯೂಸಿಂಗ್ ಒಂದು ಸ್ಪೆಷಲ್ ಮಷೀನಲ್ಲಿ ಕೀಮೋಥೆರಪಿಯಲ್ಲಿ ಇನ್ಸರ್ಟ್ ಮಾಡ್ತೀವಿ. ದಿಸ್ ಟ್ರೀಟ್ಮೆಂಟ್ ಈಸ್ ನೋನ್ ಟು ಡೆಫಿನೆಟ್ಲಿ ಇಂಪ್ರೂವ್ ದ ಸರ್ವೈವಲ್, ಆ್ಯಂಡ್ ಪ್ರೀವಿಯಸ್ಲಿ survival was only 10%, like 10% to 15%. Now we are able to increase it to 40 to 50% in this situation. So one the important thing is to be aware. ಅದು ಸಿಂಪ್ಟಮ್ಸ್ ಅಲ್ಲಿ ಡೋಂಟ್ ನಿಗ್ಲೆಕ್ಟ್ ಯುವರ್ ಸಿಂಪ್ಟಮ್ಸ್, ಬಿ ಅವೇರ್ ಆಫ್ ಯುವರ್ ಸಿಂಪ್ಟಮ್ಸ್. ಏನು ಸಿಂಪ್ಟಮ್ಸ್ ಇದೆ ಪ್ಲೀಸ್ ಡಾಕ್ಟರಲ್ಲಿ ಕನ್ಸಲ್ಟ್ ಮಾಡಿ, ಆ್ಯಂಡ್ ಡೂ ಅನ್ ಅಲ್ಟ್ರಾಸೌಂಡ್ ಸ್ಕ್ಯಾನ್, ಡೂ ಅ CT ಸ್ಕ್ಯಾನ್. ಅದು ಸಿಂಪ್ಟಮ್ಸ್ ಪ್ಲೀಸ್ ಡೋಂಟ್ ನಿಗ್ಲೆಕ್ಟ್. ದಟ್ ಈಸ್ ದ ಮೇನ್ ಏಮ್ ಆಫ್ ದಿಸ್ ಪ್ರೆಸ್ ಕಾನ್ಫರೆನ್ಸ್.